ಇದ್ರ ಮಧ್ಯ ಈ ಇಂಡಸ್ಟ್ರಿನಲ್ಲಿ ಒಂದು ಗಾಸಿಪ್ ಕೂಡ ಇದೆ. ಹೆಣ್ಮಕ್ಳು ಕಾಂಪ್ರಮೈಸು ಅಥವಾ ಏನಂತಾರೆ ಅದು ಏನೋ ಗೊತ್ತಾಯ್ತು ಆ ಥರದ್ದು ಇದ್ದರೆ ಅವರಿಗೆ ಒಂದಷ್ಟು ಅವಕಾಶಗಳು ಜಾಸ್ತಿ ಅಂತ. ಖಂಡಿತ ಇದಕ್ಕೆ ಮುಂಚೆ ಬಂದಿತ್ತು. ಡೈರೆಕ್ಟ್ರು ಮತ್ತೆ ಪ್ರೊಡ್ಯೂಸರ್ ಜೊತೆ ಕಮಿಟ್ಮೆಂಟ್ ಇರುತ್ತೆ. ಎಸ್ ಡ್ಯಾಶ್ 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 ದೇವ್ರ ಫೋಟೋ ಎಲ್ಲ ಬಿಸಾಕೋದೆಲ್ಲ ಮಾಡಿದ್ದೀನಿ, ದೇವ್ರ ಪೂಜೆ ಮಾಡೋದು ಎಲ್ಲ ಬಿಟ್ಟು. ಎಷ್ಟು ಸೀರಿಯಲ್ ಮಾಡಿ? ಸೀರಿಯಲ್ ಒಂದು 5 ಮಾಡಿದ್ದೀನಿ, 5 ಮಾಡಿದ್ದೀನಿ. ಸಿನಿಮಾ 2 ಮಾಡಿದ್ದೀನಿ ಅಷ್ಟೇ. ಯಾವ್ಯಾವ? ಅಂದೊಂದಿತ್ತು ಕಾಲ ಅಂತ ಮಾಡಿದ್ದೀನಿ. ಅದರಲ್ಲೂ ಫುಲ್ ಮಾಂಟೇಜ್ ಅಷ್ಟೇ, ಅದರಲ್ಲಿ ಏನು ನಾನು ಜಾಸ್ತಿ ತೋರಿಸ್ಕೊಂಡಿಲ್ಲ. ಆ್ಯಂಡ್ ಈ ಇಂಡಸ್ಟ್ರಿನಲ್ಲಿ ಒಂದು ಗಾಸಿಪ್ ಕೂಡ ಇದೆ. ಹೆಣ್ಮಕ್ಳು ಕಾಂಪ್ರಮೈಸು ಅಥವಾ ಏನಂತಾರೆ ಅದು ಏನೋ ಗೊತ್ತಾಯ್ತು ಆ ಥರದ್ದು ಇದ್ದರೆ ಅವರಿಗೆ ಒಂದಷ್ಟು ಅವಕಾಶಗಳು ಜಾಸ್ತಿ ಅಂತ. ಖಂಡಿತ ಆ ಥರದ್ದು ನಿನಗೆ ಬಂದಿದೆಯಾ? ನನಗೆ ಇವಾಗ ಬಂದಿಲ್ಲ. ಮೇ ಬಿ ನಾನು ಗುರುತಿಸ್ಕೊಂಡು ನನಗೆ ಯಾವುದು ಬಂದಿಲ್ಲ. ಇದಕ್ಕೆ ಮುಂಚೆ ಬಂದಿತ್ತು. ಅವಾಗ ನಾನು ಇನ್ನೂ ಏನು ಮಾಡ್ತಿರ್ಲಿಲ್ಲ. ಆ ಟೈಮಲ್ಲಿ ಈ ಥರ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಜೊತೆ ಕಮಿಟ್ಮೆಂಟ್ ಇರುತ್ತೆ ಅಂತಂದರು. ಕಮಿಟ್ಮೆಂಟ್ ಇರುತ್ತೆ ಅಂತ. ಅವಾಗ ನನಗೆ ಏನು ಗೊತ್ತಿಲ್ಲ ಬಿಡಿ. ಅವಾಗ ನಾನು ಈ ಫೀಲ್ಡ್ಗೆ ಬಂದಿರಲಿಲ್ಲ. ನಾನು ಕಾಮರ್ಸ್ ಸ್ಟೂಡೆಂಟ್ ಅಲ್ವಾ. ಸೊ ಕಮಿಟ್ಮೆಂಟ್ ನಮ್ಮ ಕಡೆ ಏನು ಹೇಳಿ ಕಮಿಟ್ಮೆಂಟ್ ಅಂದರೆ ನಾವು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೊ ನಾನು ಆ ಥರ ಅನ್ಕೊಂಡು ಸರ್ ಏನು ಕಮಿಟ್ಮೆಂಟು ನನಗೆ ಇನ್ನೂ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಏನು ಕಮಿಟ್ಮೆಂಟು ಸರ್? ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಜೊತೆ ಕಮಿಟ್ಮೆಂಟು ಅದು ಏನು ಸರ್ ಅಂದಾಗ, ಸೊ ಯೂಸ್ ದಟ್ ವರ್ಡ್ ಎಸ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಅವಾಗ ನಾನು ಫುಲ್ ರೊಚ್ಚಿಗೆ ಎದ್ದು ಕೆಟ್ಟಾಗೆಲ್ಲ ಒಯ್ದು ಬ್ಲಾಕೇ ಮಾಡಾಕ್ಬಿಟ್ಟಿದ್ದೆ. ನಂಗೆ ಅದು ಗೊತ್ತಿರಲಿಲ್ಲ. ಆಮೇಲೆ ನಂಗೆ ರಿಯಲೈಸ್ ಆಯಿತು ಅದನ್ನು ಹಂಗೆ ಹ್ಯಾಂಡ್ಲ್ ಮಾಡಬಾರ್ದು, ಫುಲ್ ಪ್ರೊಫೆಷ್ನಲ್ ಆಗಿ ಡೀಲ್ ಮಾಡಬೇಕು ಅಂತ ಕಲ್ತ್ಕೊಂಡೆ ನಾನು. ಬಟ್ ಇಲ್ಲಿವರೆಗೂ ನನ್ನ ತನಕ ಆ ಥರ ಯಾವುದು ಬಂದಿಲ್ಲ. ನಾನು ಗುರುತಿಸ್ಕೊಂಡೆ ನಾನು ಈ ಫೀಲ್ಡಿಗೆ ಬಂದಮೇಲೆ. ಬಟ್ ನಾನು ಹೇಳ್ತೀನಿ ಅಂದರೆ ಆ್ಯಕ್ಚುಲಿ ಇದ್ದಾರೆ ಅಣ್ಣ ಆ ಥರ, ಇಲ್ಲ ಅಂತ ನಾನು ಹೇಳಲ್ಲ. ಇವಾಗ ನಾನು ಹಾಗೆ ಇದ್ದಿದ್ರೆ ಇವತ್ತು ನಾನು ಸ್ಟಾರ್ ಆಗ್ತಾ ಇದ್ದೆ. ನಾನು ದೊಡ್ಡ ಸ್ಟಾರ್ ಆಗ್ಬೋದಾಗಿತ್ತು. ನನಗೇನು ಕಡಿಮೆ ಇಲ್ಲ, ನಾನು ಆರಾಮಾಗಿ ಎಲ್ಲ ಕೆಲಸನೂ ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಹೋಗಿ ಆ ಥರ ಕಮಿಟ್ಮೆಂಟ್ಗೆ ಅಂತ ಇದ್ದಿದ್ರೆ, ಅವಕಾಶಕ್ಕೋಸ್ಕರ ಆ ಥರ ಮಾಡಿದ್ರೆ ಇವತ್ತು ನಾನು ಸ್ಟಾರು. ನಾನು ಯಾಕೆ ಇನ್ನೂ ಹಿಂಗೆ ಇದ್ದೀನಿ ಅಂದರೆ ನಾನು ಆ ಥರ ಹೋಗಿಲ್ಲ. ಕಾನ್ಫಿಡೆಂಟಾಗಿ ಹೇಳ್ತೀನಿ, ಎಲ್ಲಿ ಬೇಕಾದರೂ ಹೇಳ್ತೀನಿ. ನಾನು ಆ ಥರ ಇಲ್ಲ ಗುರು, ನಾನು ಕೆಲಸ ಮಾಡಿದ್ರು ನೇರವಾಗೇ ಮಾಡ್ತೀನಿ, ಪರವಾಗಿಲ್ಲ, ನಾನು 10 ವರ್ಷ ಲೇಟ್ ಆಗಲಿ ಬೇಜಾರಿಲ್ಲ, ಹಿಂಗೆ ಹೋಗ್ತೀನಿ ನಾನು. ಅದು ಏನಾದರೂ ಆಗಲಿ, ನನ್ನ ಟ್ಯಾಲೆಂಟ್ ಎಲ್ಲ ಗುರುತಿಸ್ಕೊತೀನಿ ನಾನು. ಥಿಯೇಟ್ರಿಂದ ಬಂದವರಿಗೆ ಆ ಕಮಿಟ್ಮೆಂಟು ಆ ಥರದ್ದು ಇದು ಆಸಕ್ತಿನೂ ಇರಲ್ಲ. ಯಾಕಂದರೆ ನಮಗಲ್ಲಿ ಹೇಳ್ಕೊಡೋದೆ ನೀನು ಅಭಿನಯ ಮಾಡು ಅಷ್ಟೇ ಅನ್ನೋದು. ಓಕೆ, ಅದರಿಂದ ಆಚೆ ನೀನು ಒಂದಷ್ಟು ಸೀರಿಯಲ್ಲು ಸಿನಿಮಾ ಮಾಡೋದ್ರ ಮಧ್ಯೆ ನಿನ್ನ ಆಧ್ಯಾತ್ಮದ ಬಗ್ಗೆ? ಆಧ್ಯಾತ್ಮ ಅಂದರೆ ನನಗೆ ಅವಾಗ ಏನು ಅಂತಲೇ ಗೊತ್ತಿರಲಿಲ್ಲ ಬಿಡಿ. ನಾನು ಅವಾಗ ನಮ್ಮ ಅಕ್ಕ ಹೋಗ್ಬಿಟ್ರಲ್ಲ, ಬಿಟ್ಬಿಟ್ಟೆ ನಾನು ಪೂಜೆಗೆ. ಫಸ್ಟ್ ಆಫ್ ಆಲ್ ನಾನು ದೇವರೇ ನಂಬ್ತಿರ್ಲಿಲ್ಲ, ಅದು ಬೇರೆ ಪ್ರಶ್ನೆ. ದೇವ್ರಿಗೆ ಇವರೆಲ್ಲ ನನಗೆ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಬೇಡ, ನನಗೇನೂ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ನಮ್ಮ ಅಕ್ಕ ಹೋಗ್ಬಿಟ್ಟಿದ್ಲು ಆ ಟೈಮಲ್ಲಿ, ಬಿಟ್ಬಿಟ್ಟೆ. ನನಗೆ ದೇವ್ರ ಫೋಟೋ ಎಲ್ಲ ಬಿಸಾಕೋದೆಲ್ಲ ಮಾಡಿದ್ದೀನಿ, ದೇವ್ರ ಪೂಜೆ ಮಾಡೋದು ಬಿಟ್ಬಿಟ್ಟಿದ್ದೆ, ಎಲ್ಲ ಬಿಟ್ಬಿಟ್ಟಿದ್ದೆ. ಹಿಂಗೆ ನನಗೆ ಒಂದು 2 ವರ್ಷ ಆದಮೇಲೆ 2022 ನಮ್ಮ ಅಕ್ಕ ಹೋಗಿ 2 ಇಯರ್ಸ್ ಆದಮೇಲೆ ನನಗೊಬ್ರು ಭಗವದ್ಗೀತೆ ಕೊಟ್ಟರು, ಇದನ್ನು ಓದಿ ಅಂತ. ಸ್ಟಾರ್ಟಿಂಗ್ ಫುಲ್ ಇರಿಟೇಷನ್ ನನಗೆ ಓದೋಕ್ಕೆ ಭಗವದ್ಗೀತೆ. ಯಾರು ಓದ್ತಾರೆ ಥೂ ಅಂತೆಲ್ಲ ಅಂತಿದ್ದೆ. ಸ್ಟಾರ್ಟಿಂಗ್ ಒಂದು 3-4 ಪೇಜಸ್ ಓದ್ತಾ ಕನೆಕ್ಟ್ ಆದೆ. ಅವಾಗ ಡೈಲಿ ಓದಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು 1 ಪೇಜ್ ಓದ್ತಾ ಇದ್ದವಳು 2ಕ್ಕೆ ಬಂದೆ. ಆಮೇಲೆ ಒಂದೇ ಸತಿ 40 ಪೇಜಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಸೊ ಅಲ್ಲಿ ನಾನು ಕನೆಕ್ಟ್ ಆಗಿದ್ದು. ಅವಾಗ ನನಗೆ ಕೃಷ್ಣನ ಕಂಡ್ಕೊಂಡಿದ್ದೆ ಅವಾಗ ನಾನು. ಅವಾಗ ನನ್ನ ಜೀವನ ಬದಲಾಯಿತು. ಅವಾಗ ನಾನು ಪೂಜೆ ಮಾಡೋಕ್ಕೆ ಶುರು ಮಾಡಿದೆ, ಭಗವದ್ಗೀತೆ ಓದೋಕ್ಕೆ ಶುರು ಮಾಡಿದೆ, ಕಂಟಿನ್ಯೂ ಮಾಡಿದೆ. ಆಮೇಲೆ ನಾನ್ ವೆಜ್ ಬಿಟ್ಟೆ. ನಾನ್ ವೆಜ್ ಭಗವದ್ಗೀತೆ ಓದೋಕ್ಕೂ ಮುಂಚೆ ಒಂದು 15 ದಿವಸ ಮುಂಚೆ ಬಿಟ್ಟಿದ್ದೆ, ಸುಮ್ಮನೆ ನೋಡೋಣ ನಾನ್ ವೆಜ್ ಬಿಟ್ಟಿರೋ. ಯಾಕಂದ್ರೆ ನಾನು ನಾನ್ ವೆಜ್ ಡೈಲಿ ಬೇಕು ನನಗೆ. ನಾನ್ ವೆಜ್ ಇರಬೇಕು, ಮೊಟ್ಟೆ ಇರಬೇಕು, ತಿನ್ನಲೇಬೇಕು ನನಗೆ. ಮೊಟ್ಟೆ ಅಂತೂ ಡೈಲಿ ಬೇಕು. ಸರಿ ನೋಡೋಣ ತಡಿ ನಮ್ಮ ಕೈಲಿ ಬಿಟ್ಟಿರೋಕ್ಕಾಗತ್ತಂತ ಸಾಣೆಹಳ್ಳಿಯಲ್ಲೇ ಹಿಂಗೆ ಹುಡುಗರು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಬಿಟ್ಟಿದ್ದು ನಾನು. ಭಗವದ್ಗೀತೆ ಓದಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಹೊಟ್ಟೋಯ್ತು. ಕಂಪ್ಲೀಟ್ ಬಿಟ್ಬಿಟ್ಟೆ ನಾನ್ ವೆಜ್. ಮೊಟ್ಟೆ ತಿಂತಾ ಇದ್ದೆ. ಮೊಟ್ಟೆ ತಿನ್ಬೇಕಾದ್ರೆ ತುಳಸಿ ಮಾಲೆ ತೆಗಿತಿದ್ದೆ. ಮೊಟ್ಟೆ ತಿಂದ ಸ್ನಾನ ಮಾಡ್ಬಿಟ್ಟು ತುಳಸಿ ಮಾಲೆ ಹಾಕೋತಿದ್ದೆ. ಆಮೇಲೆ ಅದು ತಪ್ಪು ಅಂತ ಗೊತ್ತಾಗಿ, ನನಗೆ ಪರ್ಸ್ನಲಿ, ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಅದು ತಪ್ಪು ಅಂತ ಗೊತ್ತಾಗಿ ನಾನು ಮೊಟ್ಟೆ ತಿನ್ನೋದು ಬಿಟ್ಬಿಟ್ಟೆ. ಇವಾಗ ಕಂಪ್ಲೀಟ್ ನಾನ್ ವೆಜ್ ಬಿಟ್ಬಿಟ್ಟಿದ್ದೀನಿ. ಇವಾಗ ಏನಿದ್ರು ದೇವರು, ನನಗೇನೇ ಕಷ್ಟ ಬಂದರೂ ನಾನು ದೇವ್ರ ಹತ್ರನೇ ಹೇಳ್ಕೊಳೋದು ಫಸ್ಟು. ನಾನು ಕುತ್ಕೊಂಡು ಕಣ್ಣಲ್ಲಿ ನೀರು ಹಾಕಿ ಹಿಂಗೆ ಆಗ್ತಿದೆ, ನೀವೇ ನಂಗೆ ದಾರಿ ತೋರಿಸ್ಬೇಕು. ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ದೇವರು. ನಾನು ಅಷ್ಟೇ ಹೇಳೋದು. ತುಂಬ ಜನಕ್ಕೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಬಟ್ ನೀವು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಅವಾಗ ನೀವೇ ನಂಬ್ತೀರಾ. ಸೊ ನಂಗೆ ತುಂಬ ಅನುಭವಗಳಾಗಿದೆ ದೇವ್ರ ವಿಚಾರದಲ್ಲಿ. ಸೊ ಹಾಗಾಗಿ ದೇವರು ನನಗೆ ಏನೇ ಇದ್ರೂ ನಾನು ಆ್ಯಕ್ಟಿಂಗಲ್ಲಿ ಒಂದು ಒಳ್ಳೆ ಹೆಸರು ಅಂತ ಮಾಡಿ, ನಾನು ಈ ಕಡೆ ಈ ದೇವ್ರ ಜಾಗಗಳಿದಾವೆ ಗೊತ್ತಾ, ಆ ಕಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಬರ್ಬೇಕು, ನನಗೆ ಅದೇ ಆಸೆ. ಓಕೆ, ಇವತ್ತಿನ ತನಕ ನೀನು ಅಂದ್ಕೊಂಡಿರೋ ಪಾತ್ರ ನಿನಗೆ ಕರೆಕ್ಟಾಗಿ ಸಿಕ್ಕಿಲ್ಲ. ಆದರೆ ಯಾವ ಥರದ ಪಾತ್ರ ಬೇಕು ಅಂತ ನಿನಗೆ ಇವತ್ತಿಗೂ ಆಸೆ ಇದೆ? ಯಾವ ಥರ ಪಾತ್ರ ಅಂತ ನನ್ನ ಮೈಂಡಲ್ಲಿ ಇಲ್ಲ. ಬಟ್ ನನ್ನ ಎಥಿಕ್ಸ್ ಏನು ಅಂತ ಅಂದರೆ, ನಾನೊಬ್ಬ ಕಲಾವಿದೆ ಆಗಿ
ಒಂದು ಸಿನಿಮಾ ಮಾಡ್ತಿದ್ದೀನಿ ಅಂತ ಅಂದರೆ ಒಂದು 2 ಅವರ್ ಸಿನಿಮಾ ಇರುತ್ತೆ, ಮ್ಯಾಕ್ಸಿಮಮ್ 2 ಅವರ್ಸ್ 2.5 ಅವರ್ ಸಿನಿಮಾ ಇರುತ್ತೆ. ಆ 2.5 ಅವರ್ ಸಿನಿಮಾದಲ್ಲಿ ನಂದು ಡ್ಯೂರೇಷನು 3 ನಿಮಿಷ ಇರಲಿ. ಇವಾಗ 3 ಅವರ್ ಸಿನಿಮಾದಲ್ಲಿ 3 ನಿಮಿಷ ನನ್ನ ಡ್ಯೂರೇಷನ್ ಇತ್ತು ಅಂದರೆ ಆ 3 ಅವರ್ ಸಿನಿಮಾ ನೋಡಿರ್ತಾರಲ್ಲ ಜನ, ಆ 3 ನಿಮಿಷ ನಂದು ನೋಡಿರ್ತಾರಲ್ಲ, 30 ವರ್ಷ ಆದರೂ ಮರಿಬಾರ್ದು ಅವ್ರು ನನ್ನ ಅಂತ ಪಾತ್ರ ಮಾಡಬೇಕು. ಡ್ಯೂರೇಷನ್ 3 ನಿಮಿಷ ಇರಲಿ, ನಾನು ಮಾಡಿರೋ ಪಾತ್ರ ಜನಕ್ಕೆ ರಿಜಿಸ್ಟರ್ ಆಗಬೇಕು. ಹೆಂಗೆ ಮಾಡಿದ್ಲು ಗುರು ಹುಡುಗಿ, ಏನು ಮಾಡಿದ್ಲು, ಅದು ಮರಿಬಾರ್ದು. ನಾವು ಹೆಂಗೆ ಹಳೆ ಕಾಲ ಸಿನಿಮಾಗಳೆಲ್ಲ ಮರೆಯಲ್ವಲ್ಲ, ಆ ಥರ ರಿಜಿಸ್ಟರ್ ಆಗಬೇಕು. ಸೊ ನನ್ನ ಎಥಿಕ್ಸ್ ಇರೋದು ಅದೇನೆ. ಮತ್ತು ನನ್ನ ಕೊನೆ ಉಸಿರಿವರೆಗೂ ನಾನು ಆ್ಯಕ್ಟ್ ಮಾಡಬೇಕು. ಎಷ್ಟು ಸಿನಿಮಾ ಮಾಡಿದ್ಯಾ ಇಲ್ಲಿ ತನಕ? ಎಷ್ಟು ಸೀರಿಯಲ್ ಮಾಡಿದ್ಯಾ? ಸೀರಿಯಲ್ ಒಂದು 5 ಮಾಡಿದ್ದೀನಿ ಅಣ್ಣ. 5 ಮಾಡಿದ್ದೀನಿ. ಸಿನಿಮಾ 2 ಮಾಡಿದ್ದೀನಿ ಅಷ್ಟೇ. ಯಾವ್ಯಾವುದು? ಅಂದೊಂದಿತ್ತು ಕಾಲ ಅಂತ ಮಾಡಿದ್ದೀನಿ. ಅದರಲ್ಲೂ ಫುಲ್ ಮಾಂಟೇಜ್ ಅಷ್ಟೇ ಬಿಡಿ, ಅದರಲ್ಲಿ ಏನು ನಾನು ಜಾಸ್ತಿ ತೋರಿಸ್ಕೊಂಡಿಲ್ಲ. ಆ್ಯಂಡ್ ರಾಘವೇಂದ್ರ ಸ್ಟೋರ್ಸ್ ಮಾಡಿದ್ದೀನಿ, ಅದರಲ್ಲಿ ಹೀರೋಯಿನ್ ತಂಗಿಯಾಗಿ ಮಾಡಿದ್ದೀನಿ. ಅದರಲ್ಲೂ ಮಾಂಟೇಜಸ್ಸೇ ಅಷ್ಟೇ. 2 ಸಿನಿಮಾ ಮಾಡಿರೋದು ನಾನು. ಓಕೆ. ಮುಂದೆ ಮದುವೆ ಮಕ್ಕಳು ಅದೆಲ್ಲ ಯೋಚನೆ ಇಲ್ಲ. ಅದೆಲ್ಲ ಯೋಚನೆ ಇಲ್ಲ ಅಣ್ಣ. ಮದ್ವೆ ಇರೋ ಕಾನ್ಸೆಪ್ಟ್ ಎಲ್ಲ ತೆಗ್ದ್ಬಿಟ್ಟಿದ್ದೀನಿ ಮೈಂಡಲ್ಲಿ. ಏನಿದ್ರು ಲೈಫಲ್ಲಿ ಏನಾದ್ರು ಒಂದು ಹೆಸರು ಮಾಡಬೇಕು, ನಾನು ಅಂತ ಗುರುತಿಸ್ಕೋಬೇಕು ಜನಕ್ಕೆ. ಇಲ್ಲ ಹುಡುಗಿ ಹಿಂಗೆ ಅಂತ 4 ಜನ ಒಳ್ಳೇದು ಮಾತಾಡಬೇಕು. ಅದಾದ್ಮೇಲೆ ನಮ್ಮ ಋಣದಲ್ಲಿ ಏನು ಬರ್ದಿರುತ್ತೋ ಅದು ನಾನು ಆಗ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಸದ್ಯಕ್ಕೆ ನನಗಂತೂ ಮದ್ವೆ ಮಕ್ಕಳು ಅದು ಯಾವುದೂ ಕಾನ್ಸೆಪ್ಟ್ ಇಲ್ಲ ನನ್ನ ಹತ್ರ. ಯಾಕಂದ್ರೆ ಎಲ್ಲ ನಾನು ನೋಡ್ಬಿಟ್ಟಲ್ಲ, ರಿಲೇಶನ್ಶಿಪ್ಪಲ್ಲಿ ತುಂಬಾ ಪ್ರಾಬ್ಲಮ್ ನೋಡ್ಬಿಟ್ಟು ಇವಾಗ ನಾನು ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ನಾವು ನೋಡ್ತಾ ಇದ್ದೀವಿ, ಗಂಡ ಹೆಂಡತಿ ಹೆಂಗಿರ್ತಾರೆ, ಹೆಂಗೆ ನಡೀತಿದೆ ಅಂತ. ಅದೆಲ್ಲ ನೋಡಿದಾಗ ನನ್ಗೆ ಅನ್ಸುತ್ತೆ ಮದ್ವೆನೇ ಬೇಡ ಅಂತ ಅನ್ಸುತ್ತೆ. ಮೇ ಬಿ ನನ್ನ ಲೈಫಲ್ಲಿ ಚೆನ್ನಾಗಿರ್ಬೋದೇನೋ ನಾನು ಮದ್ವೆ ಮಾಡ್ಕೊಂಡ್ರೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನನಗೆ ಆ ಕಾನ್ಸೆಪ್ಟೇ ಇಲ್ಲ ಮೈಂಡ್ ಸೆಟ್ ಅಲ್ಲಿ. ಅಲ್ಲ, ಅದು ನಿನಗೆ ಒಂದು ನಿನ್ನ ಹಳೆ ರಿಲೇಶನ್ಶಿಪ್ಪು ಒಂದು, ಮತ್ತೊಂದು ನಿನ್ನ ಅಪ್ಪ ಅಮ್ಮನ್ನ ನೋಡಿ ನಿನಗೆ ಮದುವೆ ಬೇಡ ಅನಿಸ್ತಾ, ಅಥವಾ ನಿಮ್ಮ ಅಕ್ಕನ ಒಂದು ಜರ್ನಿ ನೋಡಿ ನಿನಗೆ ಮದುವೆ ಬೇಡ? ಮೇ ಬಿ ನಾನು ಚಿಕ್ಕ ವಯಸ್ಸಿಂದ ಏನು ಎನ್ವೈರ್ಮೆಂಟ್ ಬೆಳ್ಕೊಂಡು ಬಂದಿದ್ದೀನಲ್ಲ, ನನ್ನನ್ನು ಆ ಥರ ಮಾಡಿಬಿಟ್ಟಿದೆ. ನಾನು ಚಿಕ್ಕ ವಯಸ್ಸಿಂದ ತುಂಬ ಚೆನ್ನಾಗಿ ಬೆಳೆದು ಒಳ್ಳೊಳ್ಳೆ ಲೈಫ್ ಎಲ್ಲ ನೋಡಿದ್ರೆ ನನಗೆ ಮೇ ಬಿ ಅನಿಸ್ತಿರ್ಲಿಲ್ಲ. ಬಟ್ ನಾನು ಸ್ಕ್ರಾಚಿಂದ ನೋಡ್ಕೊಂಡು ಬಂದಿರೋಳು. ಸೊ ಹಂಗಾಗಿ ನನಗೆ ಲೈಫಲ್ಲಿ ಫಸ್ಟ್ ಸೆಟ್ಲ್ ಆಗಬೇಕು. ನಾನು ಇಂಡಿಪೆಂಡೆಂಟ್ ವುಮೆನು, ನಾನು ಯಾರ ಮೇಲೆ ಡಿಪೆಂಡ್ ಆಗಿ ಇಲ್ಲಿವರೆಗೂ ನಾನು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ. ಇವೇ ನಮ್ಮ ಅಮ್ಮ ಅಪ್ಪ ಹತ್ರ 100 ರೂಪಾಯಿ ಕೇಳೋದ ನಾನು, ನನಗದು ಅಭ್ಯಾಸ ಇಲ್ಲ. ಸೊ ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ಅನ್ಕೊಂಡಿರೋಳಿಗೆ ನನ್ನ ಲೈಫ್ ಪಾರ್ಟ್ನರ್ ಬಂದ್ಬಿಟ್ಟು ಅವ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಇಫ್ ಇನ್ ಕೇಸ್ ಇಲ್ಲ ಅಂದಾಗ ನಾನು ರೆಡಿ ಇದ್ದೀನಿ. ನನ್ನ ಗಂಡ ಕುಂಟನೋ ಕಿಡನೋ ಯಾರೋ ಕರ್ತದ್ದು ಮದುವೆ ಮಾಡ್ತೀನಿ, ನನಗೆ ಪ್ರಾಬ್ಲಮ್ ಇಲ್ಲ. ಅವ್ನ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಾನು ನೋಡ್ಕೊತೀನಿ, ಅದ್ರಲ್ಲಿ ಒಳ್ಳೆಯನಾಗಿರ್ಬೇಕು ಅಷ್ಟೇ ಬಯಸೋದು ನಾನು. ಅವ್ನು ದುಡ್ದಿಲ್ಲ ಅಂದ್ರೂ ನಂಗೆ ಬೇಜಾರಿಲ್ಲ, ಅವ್ನು 10 ರೂಪಾಯಿ ಕೊಟ್ಟಿಲ್ಲ ಅಂದ್ರೂ ನಂಗೆ ಪ್ರಾಬ್ಲಮ್ ಇಲ್ಲ. ನನಗೆ ನೀನು ಕರೆಕ್ಟಾಗಿರೋ ಸಾಕು, ಅದು ಇಂಪಾರ್ಟೆಂಟ್. ನನ್ನ ನೋಡ್ಕೊ, ನಮ್ಮ ಅಮ್ಮ ಅಪ್ಪನ ನೋಡ್ಕೊ, ನಿಮ್ಮ ಅಮ್ಮ ಅಪ್ಪನ ನೋಡ್ಕೊ. ನಮಗೆ ಅಂತ ನೀನು ಲೈಫ್ ಇಟ್ಟಿದ್ರೆ ಓಕೆ. ಇಲ್ಲಿ ನೀನು ಇಲ್ಲೂ ಚೆನ್ನಾಗಿದ್ದು ಅಲ್ಲಿ ಇನ್ನೊಂದು ಕಡೆನೂ ನೀನು ಚೆನ್ನಾಗಿದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ನಂಗೆ ಅದು ತುಂಬ ಓಡುತ್ತೆ ತಲೆಯಲ್ಲಿ. ಇವಾಗೆಲ್ಲ ಡಿವೋರ್ಸ್ ಎಲ್ಲ ಜಾಸ್ತಿ ಆಗ್ತಲ್ಲ, ಅದು ನೋಡಿ ನೋಡಿ ಭಯ ನನಗೆ. ತುಂಬ ಬೇಡಪ್ಪ ಅನ್ಸುತ್ತೆ. ಇದ್ರ ಮಧ್ಯ ನೀನೊಂದು ಯೂಟ್ಯೂಬ್ ಜರ್ನಿ ಶುರು ಮಾಡ್ತೀನಿ, ಅದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಹಂಗೆ ನೋಡೋಕೆ ಹೋದ್ರೆ ಯೂಟ್ಯೂಬನ್ನ ನಾನು ಗುರುತಿಸ್ಕೊಂಡಿರೋದು ಜನಕ್ಕೆ. ನಾನು ಸೀರಿಯಲ್ ಮಾಡಿದೆ, ಅದರಿಂದ ಯಾರೂ ಜನ ಗುರುತಿರಲಿಲ್ಲ. ಬೃಂದಾವನದಿಂದ ಗುರುತಿಸ್ಕೊಂಡಿದ್ದೀನಿ. ಬೃಂದಾವನ ಆದ್ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಇನ್ನೊಂದು ಬೃಂದಾವನ ಮುಗಿತಿದ್ದೆ ಅನ್ನೋ ಟೈಮಲ್ಲಿ ಯೂಟ್ಯೂಬಿಗೆ ಬಂದೆ. ಸೊ ಬೃಂದಾವನ ಸೆ ಪ್ಲಸ್. ಅದಕ್ಕೆ ನಾನು ಯಾವತ್ತೂ ರಾಮ್ಜಿ ಸರ್ಗೆ, ರಾಮ್ಜಿ ಟವರ್ಸಿಗೆ ಯಾಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ, ಗಗನ್ ಎಂಟರ್ಪ್ರೈಸಸ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ರಾಮ್ಜಿ ಸರಿಂದ ನಂಗೆ ಒಂದು ಹೆಸರು ಬಂತು, ಅದರಿಂದ ಯೂಟ್ಯೂಬ್ ಮಾಡಿದೆ. ಸೊ ಜನ ನನ್ನ ಇವತ್ತು ಗುರುತಿಸ್ತಾರೆ ಅಂದರೆ ಯೂಟ್ಯೂಬಿಂದನೇ ಗುರುತಿಸ್ತಾರೆ. ಇವತ್ತು ನಾನು ಏನು ನಿಂತಿದ್ದೀನಿ ಸ್ಟ್ರಾಂಗ್ ಆಗಿ ಅಂದರೆ ಯೂಟ್ಯೂಬೇ ಕಾರಣ. ಇಲ್ಲ ನಾನು ಆರಾಮಾಗಿರ್ತೀನಿ, ನಾನು ಬದುಕ್ತಿರೋ ಲೈಫಲ್ಲಿ ಏನೋ ಮಾಡ್ತೀನಿ ಅಂದರೆ ಯೂಟ್ಯೂಬೇ ಕಾರಣ. ಬಟ್ ಯೂಟ್ಯೂಬ್ ಈಗ ಇರೋ ಯೂಟ್ಯೂಬ್ ಚಾನಲ್ಗಿಂತ ಮುಂಚೆ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನಾಯ್ತು? ಅದು ನಾನು ಡಿಲೀಟ್ ಮಾಡಿಬಿಟ್ಟೆ ಅಣ್ಣ. ಯಾಕಂದರೆ ಅದ್ರಲ್ಲಿ ನಾನು 1,500 ವೀಡಿಯೋಸ್ ಹಾಕಿದ್ದೀನಿ, ಆಯಿತಾ. ವ್ಯೂಸ್ ಇಲ್ಲ, 1,000 ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ಅದರಲ್ಲಿ. ಯಾಕಂದ್ರೆ ನನ್ನ ಜನಕ್ಕೆ ಯಾರು ಅಂತಾನೆ ಗೊತ್ತಿಲ್ವಲ್ಲ, ಹೆಂಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ನಿನ್ನ? ಇವಾಗೆಲ್ಲ ಕಂಟೆಂಟ್ ಹೆಂಗೆ ಅಂದರೆ ನೀನು ವಲ್ಗರ್ ಮಾಡ್ತಿದ್ರೆ ನೀನೇ ಸ್ಟಾರು, ನೀನು ರಿಯಲ್ ಟ್ಯಾಲೆಂಟ್ ತೋರಿಸ್ತಿದ್ರೆ ನಿಂಗೆ ಯಾರು ವ್ಯಾಲ್ಯೂ ಮಾಡಲ್ಲ. ನೀನು ಕ್ರಿಂಜಾಗೆಲ್ಲ ಮಾಡ್ತಿದ್ರೆ ಅದೇ ಇವಾಗ ಟ್ಯಾಲೆಂಟು, ಅದಕ್ಕೋಸ್ಕರ ಜಾಸ್ತಿ ವ್ಯಾಲ್ಯೂ ಮಾಡ್ತಾರೆ. ಅವಾಗ ನಾನು ಏನು ಮಾಡ್ತಿರ್ಲಿಲ್ಲ. ಅದ್ರಲ್ಲಿ ಅಷ್ಟು 1000 ವೀಡಿಯೋಸ್ ಹಾಕಿ ಏನೂ ವರ್ಕೌಟ್ ಆಗಿಲ್ಲ, ಬಿಟ್ಬಿಟ್ಟೆ. ಹೋಪ್ಸೇ ಬಿಟ್ಬಿಟ್ಟೆ, ಬಿಡು ಅಂದ್ಬಿಟ್ಟು ಕಂಪ್ಲೀಟ್ ವಾಶ್ ಔಟ್ ಮಾಡ್ಬಿಟ್ಟೆ. 3 ಇಯರ್ಸ್ ಅದ್ರಲ್ಲಿ ನಾನು ವೀಡಿಯೋಸ್ ಹಾಕಿದ್ದೀನಿ. ಇಮ್ಯಾಜಿನ್ ಮಾಡ್ತೀರಾ, 3 ಇಯರ್ಸ್ 1,500 ವೀಡಿಯೋಸ್ ಹಾಕಿದ್ದೀನಿ. ಅಲ್ಲ, ಅಷ್ಟು ಹಾಕಿದ್ರೆ ಏನಕ್ಕೆ ಬರಲಿಲ್ಲ ಗೊತ್ತಿಲ್ಲ, ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಡೈಲಿ ವೀಡಿಯೋಸ್ ಹಾಕ್ತಾ ಇದ್ದೆ, ಡೈಲಿ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು 800-700 ಸಬ್ಸ್ಕ್ರೈಬರ್ಸ್ ಇದ್ರಲ್ಲ ಅಷ್ಟೇ. ಅಷ್ಟು 1000 ವೀಡಿಯೋಸ್ ಹಾಕಿ ವರ್ಕೌಟೇ ಆಗಿಲ್ಲ. ಸೊ ಕಳ್ಕೊಂಡೆ. ಅದನ್ನ ಬಿಟ್ಬಿಟ್ಟು ಆಮೇಲೆ ಒಂದು ವರ್ಷ ಏನೂ ಮಾಡಲಿಲ್ಲ. ಆಮೇಲೆ ಬೃಂದಾವನ ಸಿಕ್ತು ನನಗೆ, ಅದನ್ನ ಮಾಡ್ತಿದ್ದೆ. ಅದ್ರ ಮಧ್ಯ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಮತ್ತೆ ಅನ್ನಿಸ್ತು ನನಗೆ, ಒಬ್ಬರು ಯೂಟ್ಯೂಬರ್ನ ನೋಡ್ಬಿಟ್ಟು. ಆವಾಗ ನಾನು ಮತ್ತೆ ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಸೊ ಇದು ನನಗೆ ವರ್ಕ್ ಆಗಿಲ್ಲ ಸ್ಟಾರ್ಟಿಂಗಲ್ಲಿ. ವರ್ಕ್ ಆಗದೆ ನಾನು ಸುತ್ತಮುತ್ತಲರು ಆಡ್ಕೊಂಡ್ರು, ವ್ಯೂಸ್ ಆಗಿಲ್ಲ ಬಿಡು, ಅಲ್ಲಿ ವರ್ಕ್ ಆಗಲ್ಲ ಅಂತ. ಅದಕ್ಕೆ ದೇವರು ಅಂತ ಒಬ್ಬ ಇದ್ದಾನೆ ಗೊತ್ತಾ, ಹಿಂಗೆ ನಮ್ಗೆ ಎಲ್ಲಿ ಒಳ್ಳೇದು ಮಾಡಬೇಕು ಹಂಗೆ ಮಾಡ್ತಾನೆ. ಅವ್ರು ಆ ಥರ ಹೇಳಿದ್ದು 1 ತಿಂಗಳಿಗೆ ನಂಗೆ ವ್ಯೂಸ್ ಆಗಿ ಸ್ಟಾರ್ಟ್ ಆಯಿತು. ಸೊ ಅಲ್ಲಿ ನಂಗೆ ಬಿಲ್ಡ್ ಆಯಿತು. ಅವಾಗ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು, ಇಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು. ಅವಾಗ ನಾನು ಅಪ್ಗ್ರೇಡ್ ಆಗಿ ಡೈಲಿ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಈ ಯೂಟ್ಯೂಬ್ ಚಾನಲ್ಗೆ.
ಸೊ ಕ್ಲಿಕ್ ಆದ. ಜನ ತುಂಬಾ ಇಷ್ಟಪಟ್ಟಿದ್ದು ನನ್ನ ತುಂಬಾ ನ್ಯಾಚುರಲ್ ಆಗಿದ್ದೀನಿ, ಆರ್ಗ್ಯಾನಿಕ್ ಆಗಿ ಮಾಡ್ತೀನಿ ಅಂತ ಇಷ್ಟಪಟ್ಟರು. ಓಕೆ. ಇದು ಯೂಟ್ಯೂಬ್ ಜರ್ನಿನಲ್ಲಿ ಒಂದಷ್ಟು ಬ್ರ್ಯಾಂಡ್ ಪ್ರಮೋಷನ್ನು ಅದು ಇದು ಅಂತೆಲ್ಲ ಬರುತ್ತೆ. ಆ ಥರದ್ರಲ್ಲಿ ನಿನಗೆ ಮೊದಲು ಬಂದ ಬ್ರ್ಯಾಂಡ್ ಪ್ರಮೋಷನ್? ಫಸ್ಟ್ ನನಗೆ ಬ್ರ್ಯಾಂಡ್ ಬಂದಿದ್ದು NYBay ಅಂತ, ಅದು ಮೇಕಪ್ ಪ್ರಾಡಕ್ಟ್. ಬಟ್ ಅವ್ರು ಇವತ್ತು ನನ್ನ ಜೊತೆ ಚೆನ್ನಾಗಿದ್ದಾರೆ, ಇವತ್ತು ಕರೆಕ್ಷನ್ ಅಲ್ಲಿ ಇದ್ದೀವಿ, ಇವತ್ತು ನನಗೆ ಪ್ರಮೋಷನ್ ಕೊಡ್ತಾರೆ. ಸೊ ಬಾಂಡ್ ಚೆನ್ನಾಗಿದೆ. ಫಸ್ಟ್ ಬಂದಿದ್ದೆ ನನಗೆ NYBay, ಅದು ಮೇಕಪ್ ಬ್ರ್ಯಾಂಡ್. ಅದಾದ್ಮೇಲೆ ಬೇರೆ ಬೇರೆ ಬ್ರ್ಯಾಂಡ್ ಕನೆಕ್ಷನ್ಸ್ ಆಯ್ತು, ಸ್ಟಾರ್ಟ್ ಆಯ್ತು ನನಗೆ ಬ್ರ್ಯಾಂಡ್ ಪ್ರಮೋಷನ್. ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯ್ತು, ಬ್ರ್ಯಾಂಡ್ ಪ್ರಮೋಷನ್ ಹೆಂಗ್ ಮಾಡೋದು ಅಂತ ಗೊತ್ತಿಲ್ಲ. ಆಮೇಲೆ 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 ಇವಾಗ ನಾನು ಹೇಗೆ ಮಾಡ್ಕೊಡ್ತೀನೋ ಅವ್ರು ಅಕ್ಸೆಪ್ಟ್ ಮಾಡಬೇಕು. ಕೆಲವೊಬ್ರು ಕಂಟೆಂಟ್ ಕೊಡ್ತಾರೆ, ಅದೇ ರೀತಿ ಮಾಡಬೇಕು, ಬಿಕಾಸ್ ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಈಸಿಯಾಗಿ ಹೇಳ್ಬಿಡ್ತಾರೆ, ಪ್ರಮೋಟ್ ಮಾಡ್ತಾರೆ ಅಂತ, ಬಟ್ ಅದರಿಂದ ಇರೋ ಶ್ರಮ ಯಾರಿಗೂ ಗೊತ್ತಿಲ್ಲ. ನಾವು ಶೂಟ್ ಮಾಡಿ, ಎಡಿಟ್ ಮಾಡಿ, ವಾಯ್ಸ್ ಓವರ್ ಕೊಟ್ಟು, ಬ್ರ್ಯಾಂಡಿಂಗ್ ಒಂದು 50 ಸತಿ ಕಳಿಸಿ, ಅದನ್ನ ಚೇಂಜ್ ಮಾಡಿ, ಇದನ್ನ ಚೇಂಜ್ ಮಾಡಿ ಅಂತ ಹೇಳಿ ಒಂದು ವಿಡಿಯೋ ಅಪ್ರೂವ್ ಆಗೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ. ಒಂದು ವಿಡಿಯೋ ಶೂಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ನಮಗೆ 4 hours ಟೈಮ್ ಬೇಕು. ಕಂಪೇರ್ ಮಾಡಿದ್ರೆ, ಓವರ್ ಆಲ್ ಕಂಪೇರ್ ಮಾಡಿದ್ರೆ 4 hours ಬೇಕೇ ಬೇಕು ನಮಗೆ. ಸೊ ಯಾರಿಗೂ ಗೊತ್ತಿಲ್ಲ ಅದು. ಹೇಳ್ಬಿಡ್ತಾರೆ ಈಸಿಯಾಗೆ, ಬಿಡು ಅಂದ್ಬಿಡ್ತಾರೆ. ಬಟ್ ನಾವು ಶ್ರಮ ಹಾಕಿದ್ದೆ ಗೊತ್ತಾ, 1 ನಿಮಿಷ ವಿಡಿಯೋಗೆ 4 hours ಶ್ರಮ ಹಾಕ್ತೀವಲ್ಲ, ಯಾರು ನೋಡಲ್ಲ. ನಾನು ಎಷ್ಟೋ ಸತಿ ಮಧ್ಯರಾತ್ರಿ ಎಲ್ಲ ಶೂಟ್ ಮಾಡಿದ್ದೀನಿ. ನೀವೇ ನೋಡ್ತಿಲ್ಲ, ಅಣ್ಣ ಶೂಟ್ ಮಾಡ್ಬೇಕಣ್ಣ ಮನೆ ನಿಂಗೆ ಹೇಳ್ಬಿಟ್ಟು ಹೋಗ್ತಿರ್ತೀರಲ್ಲ. ಸೊ ಹಂಗೆ ಯಾರಿಗೂ ಅದು ಕಾಣಲ್ಲ, ಮಾತಾಡಕ್ ಮಾತ್ರ ಕಾಣುತ್ತೆ, ಇವಳಿಗೇನ್ ಬಿಡಪ್ಪ ಅಂತ ಹೇಳ್ತಾರೆ. ಬಟ್ ಅದರಿಂದ ಇರೋ ಎಫರ್ಟ್ ನಮಗೆ ಅಷ್ಟೇ ಗೊತ್ತಿರುತ್ತೆ.